ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್, ಟ್ಯಾರೋ ರೀಡರ್. ಇವತ್ತಿನ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ. ಡಿವೈನ್ ಗಿಫ್ಟ್ ಇವತ್ತು ಯಾರಿಗೆ ಸಿಗ್ತಾ ಇದೆ ಅಂತೇಳಿ ನೋಡೋಣ. ಮಮತಾ 9ನೇ ತಾರೀಕು 3ನೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಹುಟ್ಟಿರೋವಂಥದ್ದು, 1990ನೇ ಇಸ್ವಿ. ಕಂಗ್ರ್ಯಾಚುಲೇಷನ್ಸ್ ಮಮತಾ. ಈ ಬ್ಯೂಟಿಫುಲ್ ಡಿವೈನ್ ಗಿಫ್ಟನ್ನು, ಟ್ಯಾರೋ ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಓಕೆ, ನಿಮ್ಗೆ ಯಾರಿಗೆಲ್ಲ ಥ್ಯಾಂಕ್ ಯು ಹೇಳ್ಬೇಕನ್ಸತ್ತೋ ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಹೇಳಿ. ಹಾಗೆ ಇವತ್ತಿನ ಗೈಡೆನ್ಸ್ ನಿಮ್ಮ ಲೈಫಲ್ಲಿ ಅಂದರೆ 2024ನೇ ಇಸ್ವಿಯಲ್ಲಿ ಯಾವೆಲ್ಲ ವಿಧಾನದಲ್ಲಿ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲಿ ಗ್ರೋತ್ ಆಗ್ತಾ ಇದೆ, 2024ನೇ ಇಸ್ವಿ ನಿಮ್ಗೆ ಹೇಗಿರಲಿದೆ ಅನ್ನೋದನ್ನು ನೋಡೋಣ. ಓಕೆ, ಎಷ್ಟು ಯೂನಿವರ್ಸ್ ಗೈಡ್ ಕೊಡ್ತಾರೋ ಅಷ್ಟು ನಾನು ತಿಳಿಸ್ತೀನಿ. ಓಕೆ, ನಿಮ್ಮ ಚೀಟಿಲಿರ್ತೀನಿ, ನಿಮ್ಮ ಹೆಸರನ್ನು ನೋಡ್ಕೊಳ್ಳಿ. ಹಾಗೆ ರೇಖಿ ವಿದ್ಯಾಲಯನ ಹೀಗೇ ಸಪೋರ್ಟ್ ಮಾಡ್ತಾ ಬನ್ನಿ. ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ನಿಸ್ತಾ ಇದೆ. ಮೇ ಬಿ ನೀವು ಯೋಗ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಓಕೆ, ಅಥವಾ ಯೋಗ ಕ್ಲಾಸಿಗೆ ಸೇರಿಕೊಂಡು ಯೋಗಾಭ್ಯಾಸ ಮಾಡಬೇಕು ಅಂಥೇಳಿ ನೀವು ಈ ಒಂದು 2024ನೇ ಇಸ್ವಿಯಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ಸಾಗೋಕ್ಕೆ ರೆಡಿ ಆಗ್ತಾ ಇದ್ದೀರಾ. ಪರ್ಪಲ್ ಕಲರ್ ನಿಮಗೆ ತುಂಬ ಇಷ್ಟ ಅನಿಸುತ್ತೆ, ಅದನ್ನು ನೀವು ಯೂಸ್ ಮಾಡ್ತೀರಾ ಜಾಸ್ತಿ. ಆ್ಯಂಡ್ ಪರ್ಪಲ್ ಕಲರ್ ಕ್ರಿಸ್ಟಲ್ಸು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿ. ಓಕೆ, ಒಂದು ಪಕ್ಷ ಮಾಡಿಲ್ಲ ಅಂದರೆ ಮಾಡಿ. ತುಂಬ ಕರೇಜಿಯಸ್ ಪರ್ಸನ್ ನೀವು, ತುಂಬ ಅಗ್ರೆಸಿವ್ ಪರ್ಸನ್. ಬಟ್ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಹಾಗೆ ವೀಕ್ಷಕರು, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ಮನಿ ರಿಲೇಟೆಡ್ ಇಶ್ಯೂಸ್ ಇದೆ, ನೀವು ಮನಿ ರೇಖಿ ಕೋರ್ಸನ್ನು ಸೇರ್ಕೋಬೋದು. ಆ್ಯಂಡ್ ಯಾರಿಗೆಲ್ಲ ಮೆಂಟಲಿ ಡಿಪ್ರೆಷನ್ ಫೀಲ್ ಆಗ್ತಾ ಇದೆ ಅಥವಾ ಲೈಫಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದಕ್ಕೆ ನೆಗೆಟಿವಿಟಿ ಫೀಲ್ ಮಾಡ್ತಾ ಇದ್ದರೆ, ನೀವು ಪಾಸಿಟಿವಿಟಿಗೆ ಕನ್ವರ್ಟ್ ಆಗೋಕ್ಕೆ ಮೈಂಡ್ ಪ್ರೋಗ್ರಾಮ್ ವೆಬಿನಾರ್ನ ಕೂಡ ಜಾಯ್ನ್ ಆಗ್ಬೋದು. ಯಾರಿಗೆ ಆಸಕ್ತಿ ಇದೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಒಳಗಿಂದ ಸ್ಟ್ರೆಂತ್ ಇದ್ದರೂ, ಸ್ಟ್ರಾಂಗ್ ಆಗಿದ್ದರೂ ಕೂಡ ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರ. ಅದು ಏನಪ್ಪ ಅಂದರೆ ಸೆಲ್ಫ್ ಕ್ರಿಯೇಟೆಡ್ ಸ್ಟಕ್ ಫೀಲ್. ಓಕೆನಾ? ನಿಮಗೆಲ್ಲ ಇದೆ, ಸ್ವಾತಂತ್ರ್ಯ ಬೇಕು, ಫ್ರೀಡಮ್ ಬೇಕು ಅಂತ ಬಯಸ್ತೀರ. ನಾಲೆಡ್ಜಬಲ್ ಪರ್ಸನ್ ನೀವು. ಓಕೆ, ಸುಮಾರಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನೀವು ಆಗಿದ್ರೂ ಕೂಡ ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಒಂದು ಫೈನಾನ್ಷಿಯಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮದು ಸರಿಯಾಗಿ ಸಂಬಂಧಗಳು ನಡೀತಾ ಇಲ್ಲ. ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಸ್ ಜಾಸ್ತಿ. ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ಅಂಥದ್ದು. ನೀವೇನೇ ಒಂದು ಕೆಲಸ ಮಾಡಬೇಕಂದ್ರೂ ಅಲ್ಲಿ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಓಕೆ, ಫೈನಾನ್ಷಿಯಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಚಾರಿಟಿ ಮಾಡಬೇಕು ಅನ್ನೋದು ತುಂಬ ಇಷ್ಟ ನಿಮಗೆ, ಬಟ್ ಚಾರಿಟಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ. ಓಕೆನಾ? ಓವರ್ ಥಿಂಕಿಂಗ್ ಜಾಸ್ತಿ ನಡೀತಾ ಇದೆ. ಒಳಗಡೆಯಿಂದ ಸ್ಟ್ರಾಂಗ್ ವುಮೆನ್ ನೀವು, ಸ್ಟ್ರಾಂಗ್ ಲೇಡಿ. ಓಕೆ, ತುಂಬ ಮೆಚ್ಯೂರ್ಡ್ ಮೈಂಡ್ ಇರೋ ಅಂಥ ವ್ಯಕ್ತಿ ನೀವು. ಚಂಗ್ಲು ಬುದ್ಧಿ ಇರೋ ಮಕ್ಕಳು ಅಂತಾರಲ್ಲ, ಆ ಥರ ವ್ಯಕ್ತಿ ಅಲ್ಲ. ತುಂಬ ಸ್ಟ್ರಾಂಗ್, ತುಂಬ ಬ್ರೇವ್, ಧೈರ್ಯಶಾಲಿ
ಮತ್ತು ನೀವು ಏನಾದ್ರು ಪ್ಲ್ಯಾನಿಂಗ್ ಮಾಡಿದ್ರೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ತೀರಾ, ಮತ್ತು ದೂರಾಲೋಚನೆ ಜಾಸ್ತಿ ನಿಮಗೆ. ಓಕೆನಾ? ನೀವು ಸಣ್ಣ ಪುಟ್ಟ ನಾರ್ಮಲ್ ನಿಮ್ಮ ಏಜಿಗೆ ಹೋಲಿಸಿದ್ರೆ ನಿಮ್ಮ ಏಜಲ್ಲಿರೋರು ಅಷ್ಟು ಮೆಚ್ಯೂರ್ಡಾಗಿ ಡಿಸಿಷನ್ ತೊಗೊಳ್ಳಲ್ಲ. ಬಟ್ ನೀವು ಮೆಚ್ಯೂರ್ಡಾಗಿ ಡಿಸಿಷನ್ ತೊಗೊಳ್ಳೋಂಥ ವ್ಯಕ್ತಿ ಆಗಿದ್ರೂ ಕೂಡ ನೀವು ಸ್ಟಕ್ ಎನರ್ಜಿನ ಫೀಲ್ ಮಾಡ್ತಾಯಿದ್ದೀರಾ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಜಾಸ್ತಿ ಇದೆ ನಿಮಗೆ. ಓಕೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಜಾಸ್ತಿ ಇದೆ. ನೀವು ಹೆಚ್ಚಾಗಿ ಟ್ರೆಡಿಷನನ್ನು ಫಾಲೋ ಮಾಡೋವಂಥ ವ್ಯಕ್ತಿ. ಓಕೆ, ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರಗಳನ್ನು ಫಾಲೋ ಮಾಡೋವಂಥ ವ್ಯಕ್ತಿ. ಹೆಚ್ಚು ದೈವಿಕ ಭಕ್ತರು ಹೌದು ನೀವು. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ. ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಟ್ ಆಗುತ್ತೆ. ನಿಮಗೆ ಹೆಚ್ಚು ಕನಸಿನ ಮೂಲಕ ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ನೀವು ಅಲ್ಲಿ ಕನ್ಫ್ಯೂಷನ್ ಆಗ್ತೀರಾ. ಯಾಕೆ ಅಂದರೆ ನೀವು ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಇಲ್ಲಿ ಏನಾಗಿದೆ ಅಂದರೆ ನೀವು ಓಲ್ಡ್ ಸೋಲ್. ಓಕೆನಾ? ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋಂತಹ ಸೋಲ್ ನಿಮ್ಮದು. ಈಗ ನಿಮ್ಮ ದೈಹಿಕವಾಗಿ ಏಜ್ ಏನಿದೆ ಅದು ಕಮ್ಮಿನೇ ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಇರೋಂತಹ ಓಲ್ಡ್ ಸೋಲ್ ನೀವು. ಸೊ ತುಂಬ ಪ್ಯೂರ್ ಹಾರ್ಟೆಡ್ಡು. ಓಕೆ, ಪ್ಯೂರ್ ಸೋಲು, ಒಳಗೊಂದು ಹೊರಗೊಂದು ಇಲ್ಲದೆ ಇರೋಂತಹ ವ್ಯಕ್ತಿ. ಓಕೆ, ಸಕ್ಸಸ್ ಬಯಸ್ತೀರಾ. ಓಕೆ, ನೀವು ಕೂಡ ಎಲ್ಲ ನನ್ನ ಕಂಟ್ರೋಲಲ್ಲಿ ಇರಲಿ ಅನ್ನೋ ಅಂತಹ ವ್ಯಕ್ತಿ. ಬಟ್ ನಾನಿಲ್ಲಿ ಅಂದರೆ ಯೂನಿವರ್ಸ್ ಇಲ್ಲಿ ಗೈಡೆನ್ಸ್ ಏನು ಮಾಡ್ತೀರ ಅಂದರೆ ಎಲ್ಲ ವಿಚಾರವೂ ನಿಮ್ಮ ಕಂಟ್ರೋಲಿಗೆ ಬರಬೇಕಂದ್ರೆ ನೀವು ಸ್ವಲ್ಪ ಕೆಲಸ ಮಾಡಬೇಕು. ಮತ್ತು ಮನುಷ್ಯರನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಅದು ಸಾಧ್ಯ ಇಲ್ಲ. ಓಕೆನಾ? ಸೊ ನಿಮ್ಮ ಪಾಡಿಗೆ ನಿಮ್ಮ ಲೈಫನ್ನು ಲೀಡ್ ಮಾಡ್ಕೊಳ್ಳಿ. ಓಕೆ, ನೀವು ಯಾರ್ದಾರು ಕಂಟ್ರೋಲಲ್ಲಿದ್ದರೆ ಅದರಿಂದ ಹೊರಗಡೆ ಬನ್ನಿ. ನಿಮ್ಮನ್ನು ನೀವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಾಬ್ಲಮ್ಸು, ಸಿಚುಯೇಷನ್ಸ್ ಏನೇನಿದೆ ಎಲ್ಲವನ್ನು ಯೂನಿವರ್ಸಿಗೆ ಸರೆಂಡರ್ ಮಾಡ್ಕೊಳ್ಳಿ. ಅಗತ್ಯ ಇದ್ದರೆ ಪರ್ಸನ್ಸ್ ಜೊತೆಗೆ ಅಥವಾ ಸಿಚುಯೇಷನ್ ಜೊತೆಗೆ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಮೆಂಟಲಿ ಎಮೋಷ್ನಲಿ ಹೀಲಿಂಗ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸರಿನಾ? ಸಾಧ್ಯ ಆದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟೇ ಚಾರಿಟಿ ಮಾಡಿ. ಓಕೆ, ನೀವು ತುಂಬ ಬೇರೆ ಯಾರಾದರೂ ಕಷ್ಟದಲ್ಲಿದ್ದರೆ ಮರುಗುವಂತಹ ವ್ಯಕ್ತಿ ನೀವಾಗಿದ್ದೀರಾ. ದಾರಿಯಲ್ಲಿ ಯಾರಾದರೂ ಭಿಕ್ಷುಕರು ನೋಡಿದ್ರೆ ಅಥವಾ ಯಾರಾದ್ರು ಕೈಕಾಲು ಮುರ್ಕೊಂಡಿರೋಂಥ ವ್ಯಕ್ತಿಗಳು ನೋಡ್ತಾ ಇದ್ದರೆ, ತುಂಬ ನಿರ್ಗತಿಕರನ್ನು ನೋಡಿದಾಗ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನೀವು ಖುದ್ದು ಅದಕ್ಕೆ ಸ್ಟೆಬಲ್ ಆಗಿಲ್ಲ. ಸೊ ನೀವು ಫೈನಾನ್ಷಿಯಲಿ ಸ್ಟೆಬಲ್ ಆಗೋದು ಅವಶ್ಯಕತೆ ಇದೆ. ಓಕೆನಾ? ನೀವೇನಾದರೂ ಮ್ಯಾರೇಜಿಗೆ ಬಯಸ್ತಾ ಇದ್ದರೆ ಮೇ ಬಿ ಒಬ್ಬ ಟ್ರೂ ಸೋಲ್ಮೇಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಟ್ರೂ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಬರಲಿ, ನಿಮಗೆ ಯಾರು ಸಪೋರ್ಟ್ ಮಾಡೋರು ಬರಲಿ ಅಂತೇಳಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆನಾ? ನಿಮಗೆ ಹೆಚ್ಚಿನ ಅಂಶ ಸ್ಟ್ರೆಂತ್ ಇದೆ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಅವ್ರು ನಿಮ್ಮ ಜೊತೆಗಿದ್ದಾರೆ. ಸೊ ನೀವು ಏಂಜಲ್ಸ್ ಜೊತೆಗೆ ಹೆಚ್ಚು ಅಲೈನ್ ಆಗಿ, ಯೂನಿವರ್ಸ್ ಜೊತೆಗೆ ಹೆಚ್ಚು ಅಲೈನ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ಸರಿನಾ? ವೀನಸ್ ರೆಮಿಡಿ ಮಾಡಿ. ಓಕೆನಾ? ಶುಕ್ರನ ರೆಮಿಡಿ ನೀವು ಸ್ಟಾರ್ಟ್ ಮಾಡಿ. ಹಾಗೆ ಪ್ರತಿದಿನ ಸ್ನಾನ ಮಾಡುವಾಗ ಅಮಾವಾಸ್ಯೆಯ ನಂತರ ಶುಕ್ಲ ಪಕ್ಷ ಬರುತ್ತೆ, ಆವಾಗಿನ ನಂತರ ನೀವು ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಹಳದಿ ಪುಡಿಯನ್ನು ಹಾಕಿಬಿಟ್ಟು, ಅರಿಶಿನ ಪುಡಿ, ಸರಿನಾ? ಅರಿಶಿನ ಪುಡಿನ ಹಾಕಿಬಿಟ್ಟು ಸ್ನಾನ ಮಾಡಿ. ಬಟ್ಟೆ, ವೈಟ್ ಕಲರ್ ಬಟ್ಟೆ, ಗ್ರೀನ್ ಕಲರ್ ಬಟ್ಟೆನ ಹೆಚ್ಚಾಗಿ ಯೂಸ್ ಮಾಡ್ತಾ ಹೋಗಿ. ಮತ್ತು ನಿಮ್ಮ ಸ್ಯಾಕ್ರಲ್ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಥರ್ಡ್ ಐ ಚಕ್ರ, ಹಾರ್ಟ್ ಚಕ್ರ ಮತ್ತು ಸ್ಯಾಕ್ರಲ್ ಚಕ್ರ, ಈ 3 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಇದರಿಂದ ಮಾತ್ರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನೀವು ಯಾರದೇ ಜೊತೆಗೆ ರಿಲೇಷನ್ಶಿಪ್, ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಏನಾದ್ರು ಹೊಂದಿದ್ರೆ ಕೂಡ ಅಲ್ಲೂ ಕೂಡ ಬ್ಯಾಲೆನ್ಸ್ ಆಗೋಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಇನ್ನು 2024ನೇ ಇಸ್ವಿಯಲ್ಲಿ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ಏನೇನೆಲ್ಲ ಚೇಂಜಸ್ಸನ್ನು ತರ್ತಾ ಇದ್ದಾರೆ, ಯಾವ್ಯಾವ ವಿಚಾರದಲ್ಲಿ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ ನೋಡೋಣ. ನೀವು ಹೆಚ್ಚಾಗಿ ಕೆರಿಯರ್ ಸ್ಟೆಬಿಲಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸುಮಾರಷ್ಟು ಆಸೆ ಆಕಾಂಕ್ಷೆಗಳಿದೆ. ಆ ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸೋಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡಿ. ಓಕೆ, ಆರ್ಗ್ಯುಮೆಂಟ್ ಮಾಡಬೇಡಿ, ಮನೆಯಲ್ಲಿ ವಾದ ವಿವಾದಗಳನ್ನು ಮಾಡಬೇಡಿ, ತಾಯಿಯ ಜೊತೆಗೆ ವಾದ ವಿವಾದ ಜಾಸ್ತಿ ಮಾಡಬೇಡಿ, ಅಥವಾ ನೀವೇನಾದ್ರು ಮ್ಯಾರೇಜ್ ಆಗಿದ್ದರೆ ಅತ್ತೆ ಜೊತೆಗೆ ಜಾಸ್ತಿ ವಾದ ವಿವಾದ ಮಾಡಬೇಡಿ. ಯಾವುದೇ ಲೇಡೀಸ್ ಜೊತೆಗೂ ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ, ಜಗಳ ಮಾಡೋಕ್ಕೆ ಹೋಗಬೇಡಿ.
ಇದು ಯೂನಿವರ್ಸು ನಿಮಗೆ ಇಲ್ಲಿ ಸ್ಟ್ರಾಂಗಾಗಿ ಗೈಡೆನ್ಸ್ ಮಾಡ್ತಾ ಇರುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಆರ್ಗ್ಯುಮೆಂಟ್ಸ್ ನಡೆಯೋ ಸಾಧ್ಯತೆ ಇದೆ. ಓಕೆ, ಇದು ಮೇವರೆಗೂ ನಡಿಬೋದು ಅಥವಾ ಮೇ ನಂತರದಿಂದ ನಡಿಬೋದು. ಹಾಗಾಗಿ ನೀವು ಇಲ್ಲಿ ಮಾರ್ಚಿಂದ ಓಕೆ, ಈ ಜನವರಿ ಮಂತಿಂದನೇ ನಿಮಗೆ ಈ ಥರದ್ದು ಏನಾದ್ರು ಮನೆಯಲ್ಲಿ ಆರ್ಗ್ಯುಮೆಂಟ್ ನಡೆಯೋಂಥದ್ದು ಅಥವಾ ಹೊರಗಡೆ ಆರ್ಗ್ಯುಮೆಂಟ್ ನಡೆಯೋಂಥದ್ದು ಈ ಥರದ್ದು ಸಿಚುವೇಶನ್ಗಳು ಬರ್ತಾ ಇದೆ. ದಯಮಾಡಿ ಜಗಳಕ್ಕೆ ನಿಮ್ಮನ್ನು ನೀವು ಒಳಗಾಗಿಸ್ಕೋಬೇಡಿ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಹೇಳಿದೆ, ಕೋಪ ಜಾಸ್ತಿ ನಿಮಗೆ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆ, ಕೆರಿಯರ್ ವೈಸು ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಅಲ್ಲಿ ಅಬ್ಸ್ಟ್ರಿಕ್ಸಲ್ಸ್ ಇದೆ, ಸಣ್ಣ ಪುಟ್ಟ ಏರಿಳಿತಗಳಿರ್ಬೋದು. ನಿಮಗೆ ಹೊಂದಾಣಿಕೆ ಆದರೆ ಅವ್ರಿಗೆ ಹೊಂದಾಣಿಕೆ ಆಗಲ್ಲ, ಅವ್ರಿಗೆ ಹೊಂದಾಣಿಕೆ ಆದರೆ ನಿಮ್ಗೆ ಹೊಂದಾಣಿಕೆ ಆಗಲ್ಲ, ಆ ಥರ ವಿಚಾರಗಳು ಬರ್ತಾ ಇದೆ. ಸೊ ಕೆರಿಯರಲ್ಲಿ ಯಾವುದೇ ಒಂದು ಆಪರ್ಚುನಿಟೀಸ್ ಬಂದರೂ ಕೂಡ ನೀವು ಟ್ಯಾರೋ ಗೈಡೆನ್ಸನ್ನು ತೊಗೊಂಡ್ಬಿಟ್ಟು ಅಲ್ಲಿ ನಿಮಗೆ ಸ್ಟೆಬಿಲಿಟಿ ಸಿಗುತ್ತಾ, ಗ್ರೋತ್ ಸಿಗುತ್ತಾ ಅಂತೇಳಿ ಹೇಳಿಬಿಟ್ಟು ಮುಂದೆ ಸಾಗಿ. ಓಕೆ, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕಂತ ಇದ್ದರೆ ಸರಿಯಾದ ವೇದಿಕೆಯನ್ನು ಆಯ್ಕೆ ಮಾಡಿಕೊಂಡು ಸರಿಯಾದ ಓಕೆ ನಿಮ್ಮ ಲೈಫಲ್ಲಿ ನೀವು ಈ ಥರದ್ದು ಒಂದು ಬಿಸ್ನೆಸ್ ಮಾಡಿದ್ರೆ ಅಲ್ಲೊಂದು ಗ್ರೋತ್ ಸಿಗುತ್ತೆ, ಸ್ಟೆಬಿಲಿಟಿ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ, ನೇಮ್ ಫೇಮ್ ಸಿಗುತ್ತೆ ಅನ್ನೋದಿದ್ರೆ ಅಂಥ ಕಡೆ ಮಾತ್ರ ಇನ್ವೆಸ್ಟ್ ಮಾಡಿ. ಇಲ್ಲದಿದ್ದರೆ ಸುಮ್ಮನೆ ವಿನಾಕಾರಣ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರಾಬ್ಲಮ್ಸ್ ಆಗುವ ಸಾಧ್ಯತೆ ಇದೆ. ಸುಮಾರಷ್ಟು ವಿಚಾರಗಳು ನಿಮಗೆ ಕಾಡ್ತಾ ಇದೆ. ಓಕೆ, ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು. ಓಕೆ, ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಬೇಕು, ಗ್ರೋತ್ ಬೇಕು, ನೇಮ್ ಆ್ಯಂಡ್ ಫೇಮ್ ಬೇಕು, ಹೋಮ್ ಬೇಕು, ಸ್ವಂತ ಮನೆ ಬೇಕು, ಅಥವಾ ನೀವೇ ಬಿಸ್ನೆಸ್ ಮಾಡಬೇಕು, ಸ್ವಂತ ಆಫೀಸ್ ಬೇಕು. ಓಕೆ, ಈ ಥರದ್ದೆಲ್ಲ ಯೋಚನೆ ಮಾಡ್ತಿದ್ದೀರಾ. ಪ್ರೊಟೆಕ್ಷನ್ ಬೇಕು, ಹೆಚ್ಚು ಹೆಚ್ಚು ಅಮೌಂಟ್ ಬೇಕು, ಮತ್ತು ಸ್ಪಿರಿಚುವಲ್ ಜರ್ನಿಯಲ್ಲಿ ಕೂಡ ಹೆಚ್ಚು ಅವೇಕ್ ಆಗಬೇಕು. ಓಕೆ, ನಾಲೆಡ್ಜೇಬಲ್ ವಿಸ್ಡಮೇಬಲ್ ಪರ್ಸನ್ ಆಗಬೇಕು. ಈ ಥರದ್ದೆಲ್ಲ ನಾನಾ ವಿಚಾರಗಳು. ಗ್ರೋತ್ ಸಿಗಬೇಕು. ಗ್ರೋತ್ ಕಡೆ ನಿಮ್ಮ ಫೋಕಸ್ಸು ಮತ್ತು ಸ್ಟೆಬಿಲಿಟಿ ಕಡೆ ತುಂಬ ಫೋಕಸ್ ಮಾಡ್ತಾ ಇದ್ದೀರಾ. ಬಟ್ ಇದನ್ನು ಎಲ್ಲದೂ ಒಟ್ಟಿಗೆ ಆಗಬೇಕು ಅಂತ ಬಯಸ್ತಾ ಇದ್ದೀರಲ್ಲ, ಇದೆಲ್ಲ ಬಯಸೋದು ತಪ್ಪಲ್ಲ. ಎಲ್ಲ ಒಟ್ಟಿಗೆ ಆಗಬೇಕು ಅಂತ ಬಯಸ್ತಾ ಇದ್ರಲ್ಲ, ಇದು ತಪ್ಪು. ಡಿವೈನ್ ಟೈಮಿಗೆ ವೆಯ್ಟ್ ಮಾಡಬೇಕು. ಪ್ರತಿಯೊಂದು ಕೂಡ ಟೈಮ್ ಪ್ರಕಾರ ಇದೆಲ್ಲ ನಿಮಗೆ ಯೂನಿವರ್ಸ್ ನಿಮಗೆ ಕೊಡ್ತಾರೆ. ನೀವು ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇದ್ದೀರಾ, ಯೂನಿವರ್ಸ್ ನಿಮಗೆ ಕೊಡ್ತಾರೆ. ಬಟ್ 1 by 1 ಓಕೆ, ಒಂದೊಂದಕ್ಕೋಸ್ಕರನೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಿ ನಿಮ್ಮನ್ನು ನೀವು ಕಂಪ್ಲೀಟಾಗಿ ಮೆಂಟಲಿ ಎಮೋಷ್ನಲಿ ಹೀಲ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಹತ್ರ ಏನಿಲ್ವೋ ಅದಿದೆ ಅಂದ್ಕೊಳ್ಳಿ. ಬಟ್ ನೀವು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ನಿಮಗೆ ಪಾಸ್ಟ್ ಲೈಫ್ ಕರ್ಮಾಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಹೆಚ್ಚು ಹೆಚ್ಚು ಮ್ಯಾನಿಫೆಸ್ಟೇಷನ್ ಮಾಡಿ. ನಿಮಗೆ ಯಾವ್ಯಾವುದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ನಿಮಗೆ ಅನುಕೂಲ ಅನಿಸುತ್ತೋ ಅದು ಒಳ್ಳೆ ರೀತಿಯಲ್ಲಿ ಮಾಡಿ, ಪಾಸಿಟಿವ್ ವೇಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನೀವು ಒಂದು ಎಂಪ್ರೆಸ್ ಎನರ್ಜಿಗೆ ಬರ್ತೀರಾ. ಓಕೆನಾ, ಒಂದು ಪ್ಯೂರ್ ಟ್ರೂ ಮೆಜಿಷಿಯನ್. ಓಕೆ, ಮೆಜಿಷಿಯನ್ ಥರ ವರ್ಕ್ ಮಾಡಿಬಿಟ್ಟು ನೀವು ಒಂದು ಎಂಪ್ರೆಸ್ ಎನರ್ಜಿಯಲ್ಲಿ ಈ ವರ್ಷ ಮುಂದಿನ ಈ 2024ನೇ ವರ್ಷದಲ್ಲಿ ನಿಮಗೆ ಈ ಎನರ್ಜೀಸು ಕಾಣ್ತಾ ಇದೆ. ಓಕೆನಾ, ಸೊ ನೀವೊಂದು ಸ್ಟ್ರಾಂಗ್ ಲೇಡಿ ಆಗ್ತೀರಾ. ಕಂಪ್ಲೀಟಾಗಿ ನೀವು ಹೀಲಿಂಗ್ ಮಾಡ್ಕೋಬೇಕು. ಓಕೆನಾ, ಎಲ್ಲ ರೀತಿಯಲ್ಲೂ ಹೀಲಿಂಗ್ ಮಾಡ್ಕೊಳ್ತಾ ಹೋಗೋದ್ರಿಂದ ಬೆನಿಫಿಟ್ ಸಿಗತ್ತೆ. ಕೆರಿಯರ್ ವೈಸು ಓಕೆ, ನೀವು ನೋಡಿ ಹೆಚ್ಚು ಓವರ್ ಥಿಂಕಿಂಗ್ ಮಾಡಿದ್ರೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ಹೆಲ್ತ್ ಬಗ್ಗೆನೂ ಕೇರ್ ಮಾಡ್ಕೊಳ್ಳಿ. ಓಕೆ, ಒಂದೊಂದನ್ನೇ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಸಾಗಿ. ಯಾರು ಒಂದೇ ಸರಿಗೆ ಎಣೆ ಹತ್ತಲ್ಲ ಅಲ್ವಾ. ಒಂದೊಂದೇ ಮೆಟ್ಟಿಲನ್ನು ಏರೋದು ಅಥವಾ ಒಂದೊಂದೇ ಸ್ಟೆಪ್ಪನ್ನು ಏರ್ತಾ ಇದ್ದಾಗ ಮಾತ್ರ ಗೋಲನ್ನು ರೀಚ್ ಮಾಡೋದು ಅಥವಾ ಸಕ್ಸಸ್ಸು ವಿಕ್ಟ್ರಿನ ರೀಚ್ ಮಾಡೋಕ್ಕೆ ಸಾಧ್ಯ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಒಂದೊಂದೇ ವಿಚಾರಗಳನ್ನು ಹೀಲ್ ಮಾಡ್ಕೊಳ್ತಾ ಒಂದೊಂದೇ ವಿಚಾರದಲ್ಲಿ ಮುಂದೆ ಸಾಗ್ತಾ ಹೋಗಿ. ನಿಮಗೆ ಹೆಚ್ಚು ಆಪರ್ಚುನಿಟೀಸ್ ಯೂನಿವರ್ಸಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಸಕ್ಸಸ್ ಸಿಗುತ್ತೆ, ಗ್ರೋತ್ ಸಿಗುತ್ತೆ, ಹೆಲ್ಪ್ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮುಂದೆ ಈ 2024ರಲ್ಲಿ ಯೂನಿವರ್ಸ್ ನಿಮಗೆಲ್ಲ ಕೊಡ್ತಾರೆ. ಬಟ್ ಎಲ್ಲದಕ್ಕೂ ಡಿವೈನ್ ಟೈಮ್ ಅನ್ನೋದಿರುತ್ತೆ. ಆ ಡಿವೈನ್ ಟೈಮಿಗೋಸ್ಕರ ವೆಯ್ಟ್ ಮಾಡಬೇಕು, ತಾಳ್ಮೆಯಿಂದ ಇರಬೇಕು, ಸಂಯಮದಿಂದ ಇರಬೇಕು, ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ನಿಮ್ಮ ಒಳಗಿರುವಂತಹ ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು, ಪಾಸ್ಟ್ ಎನರ್ಜೀಸಿಂದ ಹೊರಗಡೆ ಬರಬೇಕು. ಆರ್ಗ್ಯುಮೆಂಟ್ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಬೇಕು. ಏನಾದರೂ ಕಿವಿ ಮಾತುಗಳನ್ನು ಕೇಳೋದು ಅಥವಾ ಚಾಡಿ ಮಾತನ್ನು ಹೇಳೋವಂಥದ್ದು ಈ ಥರದ ಎನರ್ಜೀಸ್ ಇದ್ದರೆ ಅದರಿಂದ ಹೊರಗಡೆ ಬನ್ನಿ. ನೀವು ಇನ್ನೊಬ್ರದ ಬಗ್ಗೆ ಗಾಸಿಪ್ಪಿಗೆ ಒಳಗಾಗಕ್ಕೆ ಹೋಗಬೇಡಿ. ಬೇರೆಯವ್ರ ಬಗ್ಗೆ ಗಾಸಿಪ್ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾರ ಜೊತೆಗೂ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಸನ್ ರೆಮಿಡಿ ಕೂಡ ಮಾಡಿ. ಓಕೆ, ಪ್ರತಿದಿನ ಬೆಳಗ್ಗೆ ಎದ್ದಾಗ 9 ಗಂಟೆ ಒಳಗೆ ನೀವು ಸೂರ್ಯನಿಗೆ ಜಲ ಅರ್ಘ್ಯವನ್ನು ಕೊಡಿ. ಓಕೆ, ಅದ್ರ ಜೊತೆಗೆ ಸ್ವಲ್ಪ ನಿಮ್ಮ ಬಗ್ಗೆ ಸೆಕ್ಯೂರಿಟಿನ ಫಾಲೋ ಮಾಡಬೇಕು. ಓಕೆ, ನೀವೆಲ್ಲೇ ಮುಂದೆ ಸಾಗಬೇಕಂದ್ರೆ ಸೆಕ್ಯೂರ್ ಆಗಿ ನೀವು ಮುಂದೆ ಸಾಗಬೇಕಾಗತ್ತೆ. ಓಕೆನಾ, ಸೊ ಜರ್ನಿ ಮಾಡೋವಾಗ ಸ್ವಲ್ಪ ಹುಷಾರಾಗಿರಿ. ಓಕೆ, ಯಾವುದೇ ಕಾರಣಕ್ಕೂ ಜಗಳ ಮಾಡಬಾರ್ದು ಅಂತಲೇ ಇಲ್ಲಿ ಬರ್ತಾ ಇರೋದು. ಜಗಳ ಮಾಡಿದ್ರೆ ಮತ್ತೆ ಮನಸ್ತಾಪ ಆದರೆ 2 ಮನಸ್ಸುಗಳು ಒಡೆಯುತ್ತೆ, ಮನೇನೂ ಒಡೆಯುತ್ತೆ. ಸೊ ಚಾಲೆಂಜಸ್ ಬರ್ತಾ ಇದೆ ಯೂನಿವರ್ಸಿಂದ. ಒಂದೊಂದೇ ಚಾಲೆಂಜಸ್ನ ಫೇಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಲೈಫಲ್ಲಿ ಸೆಲೆಬ್ರೇಷನ್ ಕೂಡ ಬರುತ್ತೆ. ಲೈಫ್ನ ಎಂಜಾಯ್ ಮಾಡಿ. ಓಕೆ, ಸೆಲೆಬ್ರೇಷನ್ ಬಂದಿರೋ ಟೈಮಲ್ಲಿ ಸೆಲೆಬ್ರೇಷನ್ನು ಮಾಡಿ. ಚಾಲೆಂಜಸ್ ಬಂದಾಗ ಚಾಲೆಂಜಸ್ನ ಧೈರ್ಯದಿಂದ ಎದುರಿಸಿ.
ಓಕೆ, ವಿಜಯ ನಿಮಗೆ ಸಿಗತ್ತೆ. ನಿಮ್ಮ ಶತ್ರುಗಳ ವಿರುದ್ಧ ಅಥವಾ ನಿಮ್ಮ ವಿರುದ್ಧ ಯಾರಿದ್ದಾರೆ, ಅದು ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಹೊರಗಿನವರೇ ಆಗಿರ್ಬೋದು, ಅವರ ವಿರುದ್ಧ ನೀವು ಜಯ ಗಳಿಸ್ತೀರಾ. ಆದರೆ ಅವ್ರಿಗೆ ಹರ್ಟ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು ಅಂತೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆರ್ಗ್ಯುಮೆಂಟ್ ಮಾಡೋದು ಬೇಡ, ಮಾತು ತೀಕ್ಷ್ಣವಾಗಿರೋದು ಬೇಡ. ತುಂಬ ತೀಕ್ಷ್ಣ ಮಾತಾಗಿರ್ಬೋದು ಅಥವಾ ಹರ್ಟ್ ಆಗುವಂತಹ ಮಾತನ್ನು ಆಡಬಾರ್ದು. ಓಕೆನಾ, ಇದು ಕಾರ್ಡ್ ಅದೇ ಹೇಳೋದು. ಓಕೆ, ಇನ್ನೊಬ್ಬರಿಗೆ ಹರ್ಟ್ ಆಗುವಂಥ ಮಾತಾಡಬಾರ್ದು. ಆ್ಯಂಡ್ ಆ ಮಾತಿಂದ ಅವರೇನೋ ಹರ್ಟ್ ಆಗಿರ್ತಾರೆ, ಅವ್ರು ಮರಿಬೋದೋ ಅಥವಾ ಮರಿದೇನೋ ಇರ್ಬೋದು. ಬಟ್ ಆಮೇಲೆ ನಿಮಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಲೋಡ್ ಆಗೋ ಅವಶ್ಯಕತೆ ಇಲ್ಲ. ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿ. ಯಾವಾಗ ರೆಸ್ಟ್ ತಗೋಬೇಕು ಆವಾಗ ರೆಸ್ಟ್ ಕೂಡ ತಗೊಳ್ಳಿ. ಯೂನಿವರ್ಸಿಂದ ಹ್ಯೂಜ್ ಅಬಾಂಡೆನ್ಸ್ ಅಮೌಂಟ್ ಓಕೆ ಯೂನಿವರ್ಸಿಂದ ಬರ್ತಾ ಇದೆ. ಸೊ ಒಂದು ಮೆಚ್ಯೂರ್ಡ್ ಮೈಂಡಿಂದ ಅದನ್ನು ಫಾಲೋ ಮಾಡಿ. ಮತ್ತು ಸ್ಪಿರಿಚುಯಾಲಿಟಿಯಲ್ಲಿ ಬಂದು ನೀವು ಮೆಡಿಟೇಷನ್ ಜಾಸ್ತಿ ಮಾಡಿ. ಓಕೆನಾ, ಮೆಡಿಟೇಷನ್ ಜಾಸ್ತಿ ಮಾಡಿ. ನೀವೇನಾದರೂ ಮ್ಯಾರೇಜಿಗೋಸ್ಕರ ವೇಟ್ ಮಾಡ್ತಾಯಿದ್ರೆ, ಸೊ ಇದು ನಿಮಗೆ ಸೋಲ್ಮೇಟ್ ಕನೆಕ್ಷನಲ್ಲಿ, ಪಾಸ್ಟ್ ಲೈಫ್ ಸೋಲ್ಮೇಟ್ ಕನೆಕ್ಷನ್ನಲ್ಲಿ ಮ್ಯಾರೇಜ್ ಆಗೋ ಸಾಧ್ಯತೆ ಕೂಡ ಇದೆ. ಓಕೆನಾ, ಸೊ ಯಾವುದೇ ಒಂದು ಮೇಜರ್ ಸಮಸ್ಯೆ ಅಥವಾ ಮೇಜರ್ ಆಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದ್ದರೆ ನೀವೇನು ಮಾಡಬೇಕು ಅಂದರೆ, ಕೆರಿಯರ್ ವೈಸ್ ಆಗಿರ್ಬೋದು, ಪರ್ಸನಲ್ ಲೈಫ್ ವೈಸ್ ಆಗಿರ್ಬೋದು, ಯಾವುದು ನಿಮಗೆ ತುಂಬ ಇಂಪಾರ್ಟೆಂಟು ಆ ಇಂಪಾರ್ಟೆಂಟಿಗೆ ನೀವೇನಾದ್ರು ಕನ್ಫ್ಯೂಷನ್ ಆಗ್ತಾ ಇದ್ರೆ ಅಥವಾ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಟ್ಯಾರೋ ಗೈಡೆನ್ಸ್ ಅಂತ ತೊಗೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಮ ರೀಡಿಂಗ್ ಆಗಿದೆ. ಹೊಸ ವರ್ಷದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.